ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ನಮಸ್ತೆ. ಹೊಂಬಳೆ ಸಿರಿ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹುಷಾರಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನಿವತ್ತು ಸಿಂಪಲ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಬ್ರೋಕ್ಲಿದ ಒಂದು ಡಿಶ್ ಮಾಡ್ತಾಯಿದ್ದೇನೆ. ಇದು ತುಂಬ ಸಿಂಪಲ್ಲಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಹಾಗೆ ನೀರು ದೋಸೆಗೆ, ಇಡ್ಲಿಗೆ, ಊಟಕ್ಕೆ ಯಾವುದಕ್ಕೆ ಬೇಕಾದರೂ ಹೊಂದ್ಕೊಳ್ಳುತ್ತೆ. ಅಷ್ಟು ತುಂಬ ಟೇಸ್ಟಿಯಾಗಿರುವಂಥ ಈ ಬ್ರೊಕೋಲಿ ಡಿಶ್ ಮಾಡೋದು ಹೇಗೆ ಅಂತ ನಿಮಗೆಲ್ಲ ನಾನು ಹೇಳ್ಕೊಡ್ತಿದ್ದೀನಿ. ಸಿಂಪಲ್ಲಾಗಿರ್ತದೆ, ಹಾಗೆ ಹೆಚ್ಚೇನು ಖರ್ಚಿಲ್ಲ. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಕ್ಯಾರೆಟು, ಸ್ವಲ್ಪ ಬೀನ್ಸು, ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಬ್ರೊಕೋಲಿನ ತೆಗೆದುಕೊಂಡಿದ್ದೀನಿ. ಇವೆಲ್ಲ ತರಕಾರಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಮ್ಮೆ. ಹಾಗೆ ಬ್ರೊಕೋಲಿನ ಕಟ್ ಮಾಡಿ ಅರಿಶಿಣದ ನೀರಿನಲ್ಲಿ ಹಾಕಿಡಿ. ಅದರಲ್ಲಿರುವಂತಹ ಕೀಟಾಣುಗಳೆಲ್ಲ ಅಂದರೆ ಹುಳಗಳೆಲ್ಲ ಸತ್ತು ಹೋಗ್ತದೆ. ನೋಡಿ, ನಾನೀಗ ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ. 2 ಟೀ ಸ್ಪೂನಷ್ಟು ಆಗಿರ್ಬೋದು ಎಣ್ಣೆನ ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆಯನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ಹಾಗೆ ಇದಕ್ಕೆ ನಾನು ಶುಂಠಿಯನ್ನು ಗುದ್ಕೊಂಡಿದ್ದೇನೆ, ಹಾಗೆ ಬೆಳ್ಳುಳ್ಳಿ ಸಹ ನಾನು ಗುದ್ಕೊಂಡಿದ್ದೇನೆ. ಜಜ್ಜಿ ಗುದ್ದದು ಅಂದರೆ ಜಜ್ಜಿ ಹಾಕಿದ್ದೇನೆ. ನೋಡಿ, ಎರಡನ್ನು ನಾನೀಗ ಹಾಕ್ತಾಯಿದ್ದೇನೆ. ಬೆಳ್ಳುಳ್ಳಿ ಹಾಕಿದ್ದೇನೆ, ಶುಂಠಿನ ಸಹ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಜಜ್ಕೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕಂದರೆ ಅದರದ್ದು ಸ್ಮೆಲ್ಲೆಲ್ಲ ನಮ್ಮ ಪಲ್ಯಗೆ ಬರ್ತದೆ, ಹಾಗಾಗಿ ಜಜ್ಜಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ಹಾಗೆ ಪ್ರತಿಯೊಂದು ವಿಡಿಯೋನೂ ವಾಚ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಉಳಿದ ಸ್ನೇಹಿತರು ಯಾರು ನೋಡ್ತಿದ್ದೀರೋ ದಯವಿಟ್ಟು ನೀವು ಸಹ ನನಗೆ ಕಮೆಂಟ್ ಹಾಕಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೀಗ ಹಾಕ್ತಾಯಿದ್ದೇನೆ. ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ತುಂಬ ರುಚಿಯಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಈರುಳ್ಳಿಯ ಹಸಿ ವಾಸನೆ ಹೋದಷ್ಟು ನಮಗೆ ತುಂಬ ರುಚಿಯಾಗಿ ನಾವು ಮಾಡ್ತಿರುವಂತಹ ಪಲ್ಯ ಬರ್ತದೆ. ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಬೀನ್ಸನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ. ಬೀನ್ಸನ್ನು ಹಾಕ್ತಾಯಿದ್ದೇನೆ. ಬೀನ್ಸಿನ ಜೊತೆಗೆ ನಾನು ಕ್ಯಾರೆಟನ್ನು ಸಹ ಬಳಸ್ತೇನೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆದಷ್ಟು ನಮಗೆ ಎಲ್ಲ ತರಕಾರಿದು ಟೇಸ್ಟು ಚೆನ್ನಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಕ್ಯಾರೆಟನ್ನು ಹಾಕ್ಕೊತಾ ಇದ್ದೇನೆ ನಾನಿವಾಗ. ನೋಡಿ, ಕ್ಯಾರೆಟನ್ನು ಹಾಕ್ಕೊಂಡಿದ್ದೇನೆ. ಹೆಚ್ಚೇನು ಬೇಡ, ಅರ್ಧ ಕ್ಯಾರೆಟನ್ನು ಬಳಸಿದರೆ ಸಾಕು. ಬೀನ್ಸನ್ನು ಅಷ್ಟೇ, ಒಂದು 3 ಅಥವಾ 2 ಬೀನ್ಸ್ ಬಳಸಿದರೆ ಸಾಕು. ನೀವು ತುಂಬ ಜನರಿಗೆ ಮಾಡ್ತೀರಿ ಅನ್ನೋದಾದರೆ ತುಂಬ ಬಳಸಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವ ಥರದ ನಿಮ್ಮ ಅಡಿಗೆ ಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಮೆನ್ಷನ್ ಮಾಡಿ. ನಾನು ಆ ಅಡಿಗೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನನಗೆ ಗೊತ್ತಿರುವಂಥದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಬ್ರೊಕೋಲಿನ ಬಳಸ್ತಿರೋದ್ರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಯೂಸ್ ಆಗ್ತದೆ. ಇದರಲ್ಲಿ ವಿಟಮಿನ್ ಬಿ ಇದೆ. ನೋಡಿ, ನಾನು ಒಂದು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂಥ ಕ್ಯಾಪ್ಸಿಕಮನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಸಹ ಒಳ್ಳೆ ವಿಟಮಿನ್ಸ್ ಇರೋದ್ರಿಂದ ನಮಗೆ ತುಂಬ ಹೆಲ್ತಿಗೆ ಒಳ್ಳೆಯದು. ಬ್ರೊಕೋಲಿ ವಿಟಮಿನ್ ಬಿ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬ್ರೆಸ್ಟಿಗೆ ತುಂಬ ಯೂಸ್ ಆಗ್ತದೆ. ಯಾವುದೇ ಥರದ ಕಾಯಿಲೆಗಳು ಬರಬಾರ್ದು ಅಂತ ನಾವು ಅಂದ್ಕೊಂಡ್ರೆ ದಯವಿಟ್ಟು ವಿಟಮಿನ್ ಬಿ ಇರುವಂತಹ ಇದನ್ನು ನಾವು ಬಳಸಲೇಬೇಕು. ಯಾವುದು ಬ್ರೊಕೋಲಿನ ಬಳಸಲೇಬೇಕು. ಅತಿಯಾಗಿ ಯಾವುದನ್ನು ತಿನ್ನಬೇಡಿ. ಬ್ರೊಕೋಲಿ ಒಳ್ಳೆಯದು ಅಂತ ದಿನಾ ತಿನ್ನಬೇಡಿ. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ದಯವಿಟ್ಟು ಬ್ರೊಕೋಲಿನ ಬಳಸಬೇಡಿ. ಥೈರಾಯ್ಡ್ ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ನಾನೀಗ 1 ಟೊಮೆಟೊನ ಬಳಸ್ತಾ ಇದ್ದೇನೆ. ಹಾಗೆ ಕ್ಲೀನಾಗಿ ವಾಶ್ ಮಾಡಿ, ಕಟ್ ಮಾಡಿ, ಅರಿಶಿಣ ನೀರಿನಲ್ಲಿ ಹಾಕಿಟ್ಟಿರುವಂತಹ ಬ್ರೊಕೋಲಿನ ಈಗ ಹಾಕ್ತಾಯಿದ್ದೀನಿ. ಬ್ರೊಕೋಲಿ ಹೆಚ್ಚು ಬೇಯಬಾರ್ದು. ಹೆಚ್ಚು ಬೆಂದಷ್ಟು ಹಾಳಾಗ್ತದೆ. ಅದಂದರೆ ಟೇಸ್ಟ್ ಚೆನ್ನಾಗಿ ಸಿಗಲ್ಲ. ನಾವು ಕ್ರಂಚಿಯಾಗಿರುವಾಗಲೇ ಅದನ್ನು ಅರೆ ಬೇಯಿಸಬೇಕು. ಕ್ರಂಚಿಯಾಗಿರ್ತದೆ. ನಂತರ ಅದು ನಾವು ಹಬೆಯಲ್ಲೇ ಅದು ಬಿಸಿ ಶಾಖದಲ್ಲೇ ಬೇಯ್ತದೆ. ನೋಡಿ, ಚೆನ್ನಾಗಿ ಬೇಯಲಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ನಾನು ಪಿಂಚಷ್ಟು ಅರಿಶಿಣನ ಬಳಸ್ತಾ ಇದ್ದೀನಿ. ಸ್ನೇಹಿತರೆ, ಥೈರಾಯ್ಡ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅವರು ಕಾಲಿಫ್ಲವರ್, ಕ್ಯಾಬೇಜ್ ಹಾಗೆ ಬ್ರೊಕೋಲಿ ಇದನ್ನು ಬಳಸಬಾರ್ದು. ಥೈರಾಯ್ಡ್ ಇನ್ನೂ ಜಾಸ್ತಿ ಆಗ್ತದೆ. ವಿಟಮಿನ್ ಬಿ ನಮಗೆ ಹೆಣ್ಣು ಮಕ್ಕಳಿಗೆ ತುಂಬ ಮುಖ್ಯವಾಗಿರ್ತದೆ. ಸ್ಕಿನ್ನಿಗಾಗಲಿ ಅಥವಾ ನಮ್ಮ ಬ್ರೆಸ್ಟಿನ ಪ್ರಾಬ್ಲಮಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ವಿಟಮಿನ್ ಬಿ ಇರುವಂಥ ಬ್ರೊಕೋಲಿನ ಬಳಸಿದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ನಾನು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಬಳಸಿದ್ದೇನೆ. ಹಾಗೆ ಅರ್ಧ ಲೋಟ ನಾನು ನೀರನ್ನು ಹಾಕಿದ್ದೇನೆ ಬೇಯಲಿಕ್ಕೆ. ಚೆನ್ನಾಗಿ ಬೇಯಲಿ ಅದು. ಸ್ನೇಹಿತರೆ, ಚಾನಲನ್ನು ನೋಡ್ತಾ ಇರೋರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಚೆನ್ನಾಗಿ ಬೆಂದಿದೆ ಅದು. ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರನ್ನು ಹಾಕ್ತಾಯಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಮಸಾಲೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಬಳಸ್ತಾ ಇದ್ದೇನೆ. ಎಲ್ಲವನ್ನು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಹೆಚ್ಚು ನೀರಂಶನೇ ಇಲ್ಲ. ನಾನು ಅಷ್ಟು ನೀರು ಹಾಕಿದ್ನಲ್ಲ, ನೋಡಿ ಅಷ್ಟೇ ನೀರು ಸಾಕು. ಅರ್ಧ ಲೋಟ ಅಷ್ಟೇ ನೀರು ಸಾಕು. ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಬಳಸ್ತಾ ಇದ್ದೇನೆ. ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಚಿಲ್ಲಿ ಪೌಡರನ್ನು ಬಳಸ್ಬೋದು. ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಎಲ್ಲ, ಮಸಾಲೆಯ ಹಸಿ ವಾಸನೆ ಎಲ್ಲ ಕರೆಕ್ಟಾಗಿ ಹೋಗಬೇಕು. ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರನ್ನು ಬಳಸಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಟೇಸ್ಟಿಗೆ ಉಪ್ಪು ನೋಡಿ, ಉಪ್ಪು ಕಮ್ಮಿ ಆದರೆ ಬೇಕಾದರೆ ಬಳಸಿ. ನೋಡಿ, ಈ ಥರ ಬರ್ತದೆ. ಇದನ್ನು ನೀವು ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು. ಅನ್ನಕ್ಕೆ ಬಳಸ್ಬೋದು, ಯಾವ ದೋಸೆಗೆ ಬೇಕಾದರೂ ಬಳಸ್ಬೋದು. ರೆಡಿ ಟು ಈಟ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ.